ಎಷ್ಟೆಷ್ಟು ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡ್ಬರ್ತಿದ್ವಿ, ಎಷ್ಟೆಷ್ಟು ಕೋಟಿ ಕೆಲಸ ಮಾಡ್ತೀವಿ ಗೊತ್ತಾಗಲ್ಲ. ನಿಮಗ ತಾಕತ್ತು ಇದ್ರೆ, ನಿಮಗ ಪ್ರಾಮಾಣಿಕತೆ ಇದ್ರೆ, ಈ ಕ್ಷೇತ್ರ ಬಗ್ಗೆ ನಿಮಗೆ ಚಿಂತನೆ ಇದ್ರೆ, ನಿಮ್ಮ ಅವಧಿಯಲ್ಲಿ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಏನು ಕ್ಷೇತ್ರಕ್ಕೆ ಅನುದಾನ ತಮ್ಮಂದಿರಿ, ಈ ಕ್ಷೇತ್ರವನ್ನು ಏನು ಅಭಿವೃದ್ಧಿ ಮಾಡಿರಿ ಅಂತ ಹೇಳಿ ಬಹಿರಂಗವಾಗಿ ಮಾಧ್ಯಮದ ಮೂಲಕ ಚರ್ಚೆಗೆ ಬನ್ನಿ. ಕ್ರೀಡಾ ಇಲಾಖೆಯಿಂದ ಕ್ರೀಡಾಂಗಣ ಮಾಡೋರು, ಕ್ರೀಡಾ ಇಲಾಖೆಯಿಂದ ಎಷ್ಟು ಮಂಜೂರು ಮಾಡಿ ಅಂತ ತೋರಿಸು. ನಮ್ಮ ಹತ್ರ ಈಗಾಗಲೇ 1,99,00,000 ರೂಪಾಯಿ ಆ ಒಂದು ಕ್ರೀಡಾಂಗಣಕ್ಕಾಗಿ ಏನೇನು ಕಾಮಗಾರಿ ತಗೋಬೇಕಂತಂದು ಇದೆ. ಈ ಕಾಫಿ ಕೂಡ ಇದೆ. ಈಜುಕೊಳ ನಿರ್ಮಾಣ ಮತ್ತು ಬಸವೇಶ್ವರ ಸರ್ಕಲ್ನಾಗ ಧ್ವಜಸ್ತಂಭ, ರಾಷ್ಟ್ರಸ್ತಂಭ ನಮ್ಮ ಪಕ್ಷದಲ್ಲ, ಅದು ರಾಷ್ಟ್ರದ ಸ್ತಂಭ, ಒಂದು ಧ್ವಜಸ್ತಂಭ ಮಾಡಕತ್ತೀವಿ. ಅದನ್ನ ಇವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರಪ್ಪ ಅಂತ ಎಷ್ಟು ಮಟ್ಟಿಗೆ ಇವರು ರಾಷ್ಟ್ರ ಪ್ರೇಮ ಬರೀ ಇವರು ಹೇಳ್ತಾರಪ್ಪ ಅಂದ್ರೆ ಬರೀ ಅನ್ನಕಷ್ಟ ರಾಷ್ಟ್ರ ಪ್ರೇಮ ಇಟ್ಕೊಂಡು 19ನೇ ತಾರೀಕು ಹೋರಾಟವನ್ನ ನಾವು ಮಾಡಬೇಕಾಗಿತ್ತ. ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಾಕ್ತಾರ ಅಷ್ಟೇ, ಬೇರೆ ರಾಜಕೀಯ ಪರ್ಟಿಕ್ಯುಲರ್ ಇದು ರಾಜಕೀಯ ಉದ್ದೇಶ ಅಷ್ಟೇ, ಬೇರೆ ಏನೂ ಇಲ್ಲ. ಮಾಧ್ಯಮದ ಸ್ನೇಹಿತರಿಗೂ ಹಾಗೂ ಪ್ರಿಂಟ್ ಮೀಡಿಯಾದ ಎಲ್ಲ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು ತಿಳಿಸುತ್ತಾ, ಇವತ್ತು ತಮ್ಮನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಂತಂದ್ರ, ಮೊನ್ನೆ 2 ದಿನಗಳ ಹಿಂದೆ ಈ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡಗೌಡ ಪಾಟೀಲ್ ಅವರು ಈ ಕ್ಷೇತ್ರದ ಜನರಿಗೆ ಒಂದು ಸುಳ್ಳು ಮಾಹಿತಿಯನ್ನು ಕೊಡೋದ್ರ ಮೂಲಕ ಜನರ ದಾರಿ ತಪ್ಪಿಸತಕ್ಕಂಥ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿರುವಂಥ ಉದ್ದೇಶದಿಂದ, ಅದಕ್ಕಾಗಿ ಇವತ್ತು ಜನರಿಗೆ ಸತ್ಯತೆಯನ್ನು ತಿಳಿಸಲಿಕ್ಕೆ ತಮ್ಮೆಲ್ಲರೂ ಕರೆದಿರ್ತಕ್ಕಂಥದ್ದು. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಇಳಕಲ್ ನಗರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ವಾಟರ್ ಟ್ಯಾಂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗ್ರೌಂಡ್ ನಲ್ಲಿ ನಡೀತಾ ಇದೆ. ಕಟ್ಟಡ ಸ್ಟಾರ್ಟ್ ಆಗಿದ್ದು ಕೂಡಲೇ ಈಗಾಗಲೇ ಅದು ಬಂದ್ ಆಗಿದೆ. ಕಾರಣ ತಮಗೆಲ್ಲ ಗೊತ್ತಿರೋ ಹಾಗೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ 6 ಎಕರೆ ಜಮೀನನ್ನು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜದವರು ಅಲ್ಲಿ ಗ್ರೌಂಡ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ದಾಖಲೆ ಕೂಡ ನಮ್ಮ ಹತ್ತಿರ ಇದೆ. ಅದರಂತೆ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಸರ್ಕಾರ ಕೂಡ ಅದನ್ನ ಗೆಜೆಟ್ ಮೂಲಕ ಆದೇಶ ಮಾಡಿರ್ತಕ್ಕಂಥ ಆದೇಶ ಪತ್ರಿಕೆ ಕೂಡ ನಮ್ಮ ಹತ್ರ ಇದೆ. ಇದು ಕಳೆದ 2018ರಲ್ಲಿ ಗೆಜೆಟ್ ಪಾಸ್ ಆಗಿದೆ. ಬಹುಶಃ ಅಂದಿನ ಅವಧಿಯಲ್ಲಿ ಶಾಸಕರಾಗಿ ಮಾಜಿ ಶಾಸಕರು ದೊಡ್ಡಗೌಡ ಪಾಟೀಲ್ ಅವರು ಅಧಿಕಾರದಲ್ಲಿದ್ದರು. ಬಹುಶಃ ಅವರು ಶಾಸಕರಾಗಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಗೆಜೆಟ್ ಆಗಿರ್ತಕ್ಕಂಥದ್ದು. ನಾನು ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ, ದೊಡ್ಡಗೌಡ ಪಾಟೀಲ್ ಅವರೇ, ನೀವು ಅಂದಿನ ಶಾಸಕರಿದ್ದಾಗ ಈ ಗೆಜೆಟ್ ಕಾಫಿಯನ್ನು ನಿಮಗೆ ನೋಡ್ಲಿಕ್ಕೆ ಆಗ್ಲಿಲ್ವಾ, ಅಥವಾ ನಿಮಗೆ ಏನು ಅದು ಜವಾಬ್ದಾರಿ ಇಲ್ವಾ? ಯಾಕಂದ್ರೆ ಯಾವುದೇ ಶಾಸಕರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಗೆಜೆಟ್ಗಳ ಬಗ್ಗೆ ಅವರಿಗೆ ಮಾಹಿತಿ ಇರುತ್ತೆ, ಆ ಪ್ರತಿ ಕೂಡ ಅವ್ರಿಗೆ ಬಂದಿರುತ್ತೆ. ಆದ್ರೂ ಕೂಡ ದೊಡ್ಡಗೌಡ ಪಾಟೀಲ್ ಅವರು ಇವತ್ತು ಬೇಜಾಗೃತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಈ ಒಂದು ಗೆಜೆಟ್ ಕಾಪಿ ಇದ್ರೂ ಕೂಡ ಯಾವುದೇ ಅಲ್ಲಿ ಸಂಬಂಧಪಟ್ಟ ಇಲಾಖೆಯ ಒಂದು ಪರವಾನಗಿ ಇಲ್ಲದೆ ಅಲ್ಲಿ ವಾಟರ್ ಟ್ಯಾಂಕ್ ಅನ್ನು ಕಟ್ಟಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆದವರು 2-3 ಬಾರಿ ವಾಟರ್ ಟ್ಯಾಂಕ್ ಅನ್ನು ತೆರವುಗೊಳಿಸಿ ನಮಗ ಈಗಾಗಲೇ ಅಲ್ಲಿ ಕ್ರೀಡಾಂಗಣವನ್ನು ಕಟ್ಟಲಿಕ್ಕೆ 2 ಕೋಟಿ ರೂಪಾಯಿ ಅನುದಾನ ಸ್ಯಾಂಕ್ಷನ್ ಆಗಿದೆ, ಅದನ್ನ ನಾವು ಕ್ರೀಡಾಂಗಣ ಕಟ್ತೀವಿ, ನೀವು ವಾಟರ್ ಟ್ಯಾಂಕ್ ಅನ್ನು ತೆರವುಗೊಳಿಸ್ರಿ ಅಂತ ಹೇಳಿ 2-3 ಬಾರಿ ವಾಟರ್ ಟ್ಯಾಂಕ್ ಇಲಾಖೆದವರಿಗೆ ಅವರು ಲೇಖಿಕವಾಗಿ ಈಗಾಗಲೇ ಅವರು ಮಾಹಿತಿಯನ್ನು ಕೊಟ್ಟಿದ್ದಿರುತ್ತದೆ. ಅದನ್ನು ತಿರಸ್ಕರಿಸಿ ಇವತ್ತು ದೊಡ್ಡಗೌಡ ಪಾಟೀಲ್ ಅವರು ಅಧಿಕಾರಿಗಳ ದಬ್ಬಾಳಿಕೆ ಏರಿ ಅಧಿಕಾರಿಗಳಿಗೆ ಮತ್ತೊಂದು ಸುಳ್ಳು ಮಾಹಿತಿಯನ್ನು ಕೊಟ್ಟು ಇವತ್ತು ಅಲ್ಲಿ ಆ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಇದನ್ನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆದವರು ಈಗಾಗಲೇ ಅದನ್ನ ಸ್ತಬ್ಧಗೊಳಿಸಿ ನಿಲ್ಲಿಸ್ಯಾರ. ಕೆಲಸವನ್ನು ನಿಲ್ಲಿಸಿ ಮತ್ತೆ ಪುನಃ ಅಲ್ಲಿ ಕ್ರೀಡಾಂಗಣ ಕಟ್ಟಬೇಕಂತ ಹೇಳಿ ಈಗಾಗಲೇ ಅವರು ನಿರ್ಮಾಣ ಮಾಡಿದ ಅನುದಾನ ಬಿಡುಗಡೆ ಆಗಿದ್ದರಿಂದ ಮತ್ತೆ ಕ್ರೀಡಾಂಗಣ ಕಟ್ತಾರ. ನಾನು ದೊಡ್ಡಗೌಡ ಪಾಟೀಲ್ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವೊಬ್ಬರು ಶಾಸಕರಾಗಿ
ಬೇಜಾಗೃತ ಹೇಳಿಕೆಯನ್ನು ನೀಡೋದನ್ನು ನಿಲ್ಲಿಸಬೇಕು. ಸುಳ್ಳು ಆಗಿ ಈಗಿರ್ತಕ್ಕಂಥ ನಮ್ಮ ಶಾಸಕರ ಮೇಲೆ ವಿಜಯನ್ ಕಾಶಪ್ಪನವರ ಮೇಲೆ ಆರೋಪ ಮಾಡೋದನ್ನು ನಿಲ್ಲಿಸಬೇಕು. ಮತ್ತು ನಮ್ಮ ನಗರಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನದ ಬಗ್ಗೆ ಚೇಂಜ್ ಆಫ್ ಬಗ್ಗೆ ಮಾತಾಡಿದ್ದೀರಿ, ಅದನ್ನು ಕೂಡ ಸ್ಪಷ್ಟೀಕರಣಗೊಳ್ಳಲಿಕ್ಕೆ ಬಯಸ್ತೇನೆ. ಮಾಜಿ ಶಾಸಕರೇ, ಇವತ್ತು ಅಧಿಕಾರದಲ್ಲಿ ಇದ್ದಂತ ಶಾಸಕರು, ಮಾಜಿ ಶಾಸಕರು ಏನು ಅನುದಾನ ಬಂದಿರುತ್ತಾ ಅದು ಯಾರು ಉಪಯೋಗ ಮಾಡಿರೋದಿಲ್ಲ, ಅದನ್ನು ಅಧಿಕಾರ ಇರತಕ್ಕಂಥ ಶಾಸಕರು ಅದನ್ನು ಸರಿಯಾಗಿ ಆ ಯೋಜನೆ ಅನುದಾನವನ್ನು ಬಳಕೆ ಮಾಡತಕ್ಕಂಥದ್ದು ಅದು ಶಾಸಕರ ಒಂದು ಜವಾಬ್ದಾರಿ. ಅದನ್ನು ಎಲ್ಲಿ ಉಪಯೋಗ ಆಗುತ್ತೋ ಅಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು ಅದು ಅವ್ರ ಜವಾಬ್ದಾರಿ. ಅದು ಮಾಡಿದ್ದಾರೆ ಇರ್ತಕ್ಕಂಥ ವಿಜಯನ್ ಕಾಶಪ್ಪನವರ ಸಾಹೇಬರು. ಮತ್ತು SCP TSP ಬಗ್ಗೆ ಮಾತಾಡಿದ್ರಿ. ಇವತ್ತು SCP TSP ಅನುದಾನ ಇವತ್ತು ಅಂಬೇಡ್ಕರ್ ಕಾಲೋನಿಯನ್ನು ಸುಮಾರು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ SCP ಅನುದಾನದಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದೇನು ಅಂಬೇಡ್ಕರ್ ಕಾಲೋನಿಯಲ್ಲಿ SC ಅವರು ಇಲ್ವಾ? ಏನು ಅಲ್ಲಿ ಪೌರ ಕಾರ್ಮಿಕರು ಇಲ್ವಾ? ಮತ್ತೆ ಎಲ್ಲಿ ನಿಮ್ಮ ಉದ್ದೇಶ ಏನಿದು? ಇವತ್ತು STP ಮತ್ತು STP ಏನು ವಾಲ್ಮೀಕಿ ಹತ್ರ ಸೀಸೋಡ್ ಮಾಡ್ತಾ ಇದ್ದಾರೆ, ಅದು STP ಅನುದಾನದಲ್ಲಿ ಮಾಡ್ತಾ ಇದ್ದಾರೆ. ಯಾವ ಅನುದಾನವನ್ನು ಎಲ್ಲಿ ಬಳಕೆ ಮಾಡಬೇಕು ಅದನ್ನು ಸರಿಯಾಗಿ ಅಲ್ಲೇ ಬಳಕೆ ಮಾಡತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಆದರೆ ಇವತ್ತು ಮಾಜಿ ಶಾಸಕರು ಸುಳ್ಳು ಹೇಳುವುದರ ಮೂಲಕ ಈ ಕ್ಷೇತ್ರದ ಮತ್ತು ಈ ನಗರದ ಜನತೆಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಬಹಳ ಗೌರವವಾಗಿ ಒಂದು ಸವಾಲನ್ನು ಹಾಕಲಿಕ್ಕೆ ಬಯಸ್ತೇನೆ. ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಅವರೇ, ನೀವು ಆಗಿರ್ಬೋದು ಅಥವಾ ನಿಮ್ಮ ಹಿಂಬಾಲಕರಾಗಿರ್ಬೋದು, ನಿಮಗ ತಾಕತ್ತು ಇದ್ರೆ, ನಿಮಗ ಪ್ರಾಮಾಣಿಕತೆ ಇದ್ರೆ, ಈ ಕ್ಷೇತ್ರ ಬಗ್ಗೆ ನಿಮಗೆ ಚಿಂತನೆ ಇದ್ರೆ, ನಿಮ್ಮ ಅವಧಿಯಲ್ಲಿ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಏನು ಕ್ಷೇತ್ರಕ್ಕೆ ಅನುದಾನ ತಮ್ಮಂದಿರಿ, ಈ ಕ್ಷೇತ್ರವನ್ನು ಏನು ಅಭಿವೃದ್ಧಿ ಮಾಡಿರಿ ಅಂತ ಹೇಳಿ ಬಹಿರಂಗವಾಗಿ ಮಾಧ್ಯಮದ ಮೂಲಕ ಚರ್ಚೆಗೆ ಬನ್ನಿ. ಒಂದು ಕಂಠಿ ಸರ್ಕಲ್ ಪಬ್ಲಿಕ್ ಪ್ಲೇಸ್ ನಲ್ಲಿ ವೇದಿಕೆ ಹಾಕೋಣ. ಅದಕ್ಕೆ ನಾವು ನಮ್ಮ ಶಾಸಕರಾಗಿರ್ತ ವಿಜಯನ್ ಕಾಶಪ್ಪನವರಿಗೆ ನಾವು ಕೂಡ ಹೇಳ್ತೀವಿ, ಆ ಸರಿಯಾದ ದಾಖಲೆಗಳ ಮೂಲಕ ಬಂದು ನಾವು ಪ್ರೂವ್ ಮಾಡೋಣ ಯಾರು ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದ್ರು, ಯಾರು ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ಈ ಕ್ಷೇತ್ರದ ಜನತೆಗೆ ದಾಖಲೆಗಳ ಮೂಲಕ ತಿಳಿಸೋಣ. ಅದನ್ನ ಬಿಟ್ಟು ಹುಚ್ಚರಂಗ ಏನೇನೋ ಮಾತಾಡೋದು, ಏನೇನೋ ಆರೋಪ ಮಾಡೋದು ಇವೆಲ್ಲ ನಿಲ್ಲಿಸ್ಬೇಕು. ಇಲ್ಲದಿದ್ರ ಇದನ್ನ ಈಗಾಗಲೇ ನಿಮಗೆ ಈ ಕ್ಷೇತ್ರದ ಜನ 30,000 ಮತದಿಂದ ನಿಮ್ಮನ್ನ ಸೋಲಿಸಿ ಮನೆಯಾಗ ಕುಣಿಸ್ಯಾರ. ಯಾಕಂದ್ರೆ ನೀವು ಹೇಳ್ತಕ್ಕಂಥ ಸುಳ್ಳು, ನೀವು ಅಭಿವೃದ್ಧಿ ಮಾಡದಿರ್ತಕ್ಕಂಥದ್ದು, ನಿಮ್ಮ ಕೋಮುವಾದಿಗಳನ್ನು ಖಂಡಿಸಿ ಇವತ್ತು ನಿಮ್ಮನ್ನ ಜನ ಈ ಕ್ಷೇತ್ರದಲ್ಲಿ ನಿಮ್ಮನ್ನ ಮನೆಯಾಗ ಕುಣಿಸ್ಯಾರ. ಇದೇ ರೀತಿ ಆದ್ರೆ ಮುಂದೆ ನಿಮ್ಮ ಪೂರ್ತ ರಾಜಕೀಯ ಒಂದು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಮಾಡ್ತಾರೆ ಈ ಜನ. ಅದಕ್ಕೆ ನೀವು ಎಚ್ಚೆತ್ತುಕೊಳ್ಬೇಕು. ಈ ಕ್ಷೇತ್ರದಲ್ಲಿ ತಪ್ಪಾಗಿದ್ರೆ ಮಾತ್ರ ನೀವು ಅದು ವಿರೋಧಿಸಬೇಕು. ಸುಳ್ಳಾಗಿ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು, ಮಾಧ್ಯಮದ ಮುಂದೆ ಅಗಲೇ ಮೂಲ ಏನೇನೋ ಕರೆಸಿ ಮಾತಾಡ್ತಕ್ಕಂಥದ್ದು ಆಗ್ಬಾರ್ದು. ಈಗಾಗಲೇ ವಾಟರ್ ಟ್ಯಾಂಕ್ ಬಗ್ಗೆ ಮಾಧ್ಯಮದವರಿಗೂ ಕೂಡ ಜನರಿಗೂ ಕೂಡ ಸಾಕಷ್ಟು ಒಂದು ಗೊಂದಲ ಸೃಷ್ಟಿ ಆಗೋದ್ರ ಮೂಲಕ ಬೇಜಾರಾಗಿರ್ಬೇಕು ಪದೇ ಏನಪ್ಪಾ ಅಂತ ಹೇಳಿ. ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ದಾಖಲೆಗಳ ಮೂಲಕ, ಸರ್ಕಾರದ ಒಂದು ಗೆಜೆಟ್ ಮೂಲಕ ತಮಗೆ, ಸರ್ಕಾರದ ದಾಖಲೆಗಳ ಮೂಲಕ ತಮಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ. ಮಾಜಿ ಶಾಸಕರ ಹೋಗಿ ತೋರಿಸ್ರಿ. ಅವ್ರ ತಿಳುವಳಿಕೆ ಇದ್ರ, ಅವರಿಗೆ ಅದು ತಿಳ್ಕೊಳ್ಳೋ ವಿಚಾರ ಇದ್ರ ತಿಳ್ಕೊಂಡು ಸರಿಯಾಗಿ ವಿಚಾರ ಮಾಡಿ ಮಾತಾಡಲಿ ಅಂತ ಹೇಳಿ ಮಾಧ್ಯಮದ ಮೂಲಕ ಅವ್ರಿಗೆ ಹೇಳಿಕೆ ಬಯಸ್ತಾರೆ. ನಡೆದಂತ ಪತ್ರಿಕೆಗೋಷ್ಠಿಯಲ್ಲಿ ಅವರು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ದಾಖಲಾತಿ ಮೂಲಕ ನಿಮ್ಮ ಹತ್ರ ತೋರಿಸಿದ್ರು ಪತ್ರಿಕಾ ಬಳಗದವರಿಗೆ. ತಾವು ಯಾಕೋ ಏನೋ ಅವರಿಗೆ ವಾಪಸ್ ಕ್ವಶನ್ ಕೇಳಬೇಕಾಗಿತ್ತು, ತಾವು ಯಾರು ಕೇಳಿಲ್ಲ. ಒಂದನೇದಾಗಿ ಗೆಜೆಟ್ ಕಾಫಿ ಬಗ್ಗೆ ಮಾತಾಡಿದ್ರು. ಅವ್ರ ಹತ್ರ ನಗರಸಭೆಯ ಅಧ್ಯಕ್ಷರ ಹೆಸರಲ್ಲಿರುವಂತ 23 ಎಕರೆ 25 ಗುಂಟೆ ಮಾಹಿತಿ ಬಗ್ಗೆ ಅವ್ರು ಹೇಳಿದ್ರು. ಆ 23 ಎಕರೆ 25 ಗುಂಟೆಯನ್ನ ಇಲ್ಲಿ ಗೆಜೆಟ್ ಕಾಫಿ ಆಗ್ಬಿಟ್ಟಿದೆ. ನಗರಸಭೆ ಅಧ್ಯಕ್ಷರು ಹೆಸರಲ್ಲೇ ಇರುವಂತ ಆಸ್ತಿಯನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಬಿಟ್ಕೊಡಿದ್ದಾರೆ. ಅದರ ಜೊತೆಗೆ 6 ಎಕರೆಯನ್ನ ಕ್ರೀಡಾಂಗಣ ಇದು ಸಬಲೀಕರಣ ಕ್ರೀಡಾ ಇದಕ್ಕೆ ಡಿಪಾರ್ಟ್ಮೆಂಟ್ ಕೂಡ ಬಿಟ್ಕೊಟ್ಟಿರುವಂತ ದಾಖಲಾತಿ ಇಲ್ಲಿದೆ. ಅದ್ರ ಜೊತೆಗೆ ಅವ್ರು ಏನ್ ಹೇಳಿದ್ರು, ಆ ಕ್ರೀಡಾಂಗಣಕ್ಕಾಗಿ ಏನಾದ್ರು ನೀವು ದುಡ್ಡು ರಿಲೀಸ್ ಮಾಡಿದೀರಾ ಅಥವಾ ರೊಕ್ಕ ತಂದೀರಾ ಅಂತ ಅವ್ರು ಕೇಳಿದ್ರು. ಅದು ಕೂಡ ಇಲ್ಲಿ ಮಾಹಿತಿ ಇದೆ ನಮ್ಮ ಹತ್ರ. ಈಗಾಗಲೇ 1,99 ಲಕ್ಷ ರೂಪಾಯಿ ಆ ಒಂದು ಕ್ರೀಡಾಂಗಣಕ್ಕಾಗಿ ಏನೇನು ಕಾಮಗಾರಿ ತಗೋಬೇಕಂತಂದು ಇದೆ. ಈ ಕಾಫಿ ಕೂಡ ಇದೆ. ಇದು ನಮ್ಮ ಕ್ರೀಡಾಂಗಣ ಬಗ್ಗೆ ನಮ್ಮ ಶಾಸಕರು ತಗೊಂಡು ಬಂದಿರುವಂತ ಅನುದಾನದಲ್ಲಿ 1,99 ಲಕ್ಷ. ಅದರ ಜೊತೆಗೆ ಇವ್ರು ಹೇಳಿದ್ರು ನಾ ತಂದ ರೊಕ್ಕ ಅಂತ ಹೇಳಿದ್ರು. ಅದು ಸಹಜವಾಗಿ ಪ್ರಕ್ರಿಯೆ. ನಾವು ತಂದಂತ 1718ರಲ್ಲಿ ನಾವು ಕೂಡ ರೊಕ್ಕ ತಗೊಂಡ್ಬಂದು ಇಟ್ಟಿದ್ವಿ. ಅದನ್ನು ತಾವು ಕಾಮಗಾರಿಗಳನ್ನ ಅವತ್ತು ಚೇಂಜ್ ಮಾಡಿದ್ರು. ಅದರ ಜೊತೆಗೆ 2018 ಮತ್ತು 23ರಲ್ಲಿ
DMF ಫಂಡ್, ನಮ್ಮ ಮೈನ್ಸ್ ಆ್ಯಂಡ್ ಜಿಯಾಲಜಿ ಖನಿಜ ಡಿಪಾರ್ಟ್ಮೆಂಟ್ನಲ್ಲಿ DMF ಫಂಡ್ ಅಂತ ಇರುತ್ತೆ. ಆ ಫಂಡ್ 15 ಕೋಟಿ ರೂಪಾಯಿ ನಮ್ಮ ತಾಲೂಕು ವರ್ಷ 5 ವರ್ಷ ಕೊಡ್ತೈತಿ ಇಲ್ಲೇ. ಅದನ್ನು 1 ರೂಪಾಯಿನೂ ಯೂಸ್ ಮಾಡಲಿಲ್ಲ ಮಾನ್ಯ ಶಾಸಕರು. ಅವರಿಗೆ ಜನರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ದವರಾದ್ರ ಈ 15 ಕೋಟಿ ರೂಪಾಯಿನ ಯಾಕೆ ಹಂಗ ಬಿಟ್ರು ಇಷ್ಟು ದಿವಸ? ಇದನ್ನು ವಿಜಯಾನಂದ ಕಾಶ್ಯಪ್ನವ್ರು ಬಂದ ಮೇಲೆ ಸ್ಮಾರ್ಟ್ ಕ್ಲಾಸಿಗಾಗಿ ನಾವು ಉಪಯೋಗ ಮಾಡ್ಕೊಂಡ್ವಿ. ಅದರ ಜೊತೆಗೆ PRD ಡಿಪಾರ್ಟ್ಮೆಂಟಿಗೆ ಕೂಡ 3 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ. ಮತ್ತು ಅಂಗವಿಕಲರಿಗೆ 100 ವೆಹಿಕಲ್ಸ್ ಕೊಡಬೇಕಂತ ಅದರಲ್ಲಿನೂ ದುಡ್ಡು ಕೊಟ್ಟಿದ್ದೀವಿ. ಯಾಕಂತಂದ್ರೆ ಅವರಿಗೆ ಕೆಲಸ ಮಾಡುವಂತ ಆಸಕ್ತಿ ಇಲ್ಲ, ಮಾಡೋರಿಗೆ ಕಂಡ್ರೆ ಅವ್ರಿಗೆ ಅಸೂಯೆ ಐತೆ. ಆ ನಂತರ ನನಗನ್ಸುತ್ತೆ ಅವ್ರಿಗೆ ಎಲ್ಲೋ ಮಾಹಿತಿಯ ಕೊರತೆ ಐತೆ. ಸ್ಪಷ್ಟವಾಗಿ ಮಾಹಿತಿ ಕೊರತೆ ಇರೋದ್ರಿಂದ ಜನರನ್ನ ತಪ್ಪಿಸುವಂತಹದ್ದ ವ್ಯವಸ್ಥೆ, ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂತ ವ್ಯವಸ್ಥೆ ಕೂಡ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ತಮ್ಮ ಬುದ್ಧಿಮಟ್ಟವನ್ನು ಸುಧಾರಿಸ್ಕೊಳ್ಬೇಕು, ಸರಿಯಾದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡು ಪತ್ರಿಕಾ ಮಾಧ್ಯಮದವರಿಗೆ ಮಾಹಿತಿ ಕೊಟ್ರ ಅದು ಒಂದು ಸತ್ಯಕ್ಕೆ ಹತ್ತಿರ ಆಗುತ್ತೆ. ನೀವೇನು ಇನ್ನೊಮ್ಮೆ ಪತ್ರಿಕಾದವ್ರನ್ನ ಕಳೆದ್ರು ಕೂಡ ನಿಮ್ಮ ಹತ್ರ ಮಾಹಿತಿನೇ ಇಲ್ಲ, ಸುಳ್ಳು ಮಾಹಿತಿ ಕೊಡ್ತಾ ಹೋದ್ರೆ ತಮ್ಗ ಸುಳ್ಳು ಮಾಹಿತಿ ಕೊಡುವಂತ ದೊಡ್ಡ ಕೊಡು ಅನ್ಬೇಕಾಗತ್ತೆ. ನಾವು ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ಇರುವಂತ ನೈಜ ದಾಖಲಾತಿಗಳ ಜೊತೆಗೆ ತಾವು ಪತ್ರಿಕಾಗೋಷ್ಠಿಗಳನ್ನು ಮಾಡ್ರಿ ಅಂತ ನನ್ನ ವಿನಂತಿ. ಈ ಶಾಸಕರು ಮಾತಾಡೋದೇ ಇನ್ನೊಂದು ಈಜುಕೊಳ್ಳ ಮತ್ತು ಇನ್ನೊಂದು ಧ್ವಜಸ್ತಂಭ ಮಾಡಕ್ಕೆ ಇವರು ಚೇಂಜ್ ಆಗಿ ವರ್ಕ್ ಮಾಡ್ಯಾರಂತ. ನಾವು ನಮ್ಮ ಪಕ್ಷದ ಜೆಂಡಾ ಹಾಕಕ್ಕೆ ನಾವು ಧ್ವಜಸ್ತಂಭ ಮಾಡಕತ್ತಿಲ್ಲ. ರಾಷ್ಟ್ರ ಧ್ವಜ ಒಂದು ಬೆಳಗಾವದಾಗ ಒಂದು ದೊಡ್ಡ ರಾಷ್ಟ್ರ ಧ್ವಜ ಮಾಡ್ಯಾರ. ಅದೇ ಮಾದರಿಯಲ್ಲಿ ಇಲಕಲ್ ಸುತ್ತಮುತ್ತ ನಮ್ಮ ಡಿಸ್ಟಿಕ್ ಎಲ್ಲಿ ಇಲ್ಲ. ಅದೇ ಮಾದರಿಯಲ್ಲಿ ನಮ್ಮ ಶಾಸಕರ ಒಂದು ಅಂತ ಶಾಸಕರನ್ನ ಪಡೆದಿದ್ದು ನಮ್ಮ ಸುದೈವ ಅನ್ಕೋರಿ ನೀವು. ಯಾಕಂದ್ರ ಅಂತ ಚಿಂತನೆ ಇದ್ದಂತ ಶಾಸಕರು ಬಹಳ ಕಡಿಮೆ, ಬೆರಳಿಗೆ ಸಿಗ್ತಾರೆ. ಮೂಲಭೂತ ಸೌಕರ್ಯ ಜೊತೆ ಊರನ್ನು ಸುಂದರೀಕರಣಗೊಳಿಸೋದನ್ನು ಒಂದು ಮೂಲಭೂತ ಹಕ್ಕನ ಅದು ನಗರದ್ದು. ಅದಕ್ಕೆ ನಾವೊಂದು ದೊಡ್ಡ ಧ್ವಜಸ್ತಂಭ ರಾಷ್ಟ್ರ ಧ್ವಜದ್ದು ಅವರು ಮಾತಾಡೋ ಲೆಕ್ಕ ನೋಡಿದ್ರ ರಾಷ್ಟ್ರ ಧ್ವಜ ಮಾಡೋ ಸ್ತಂಭ ಅವ್ರಿಗೆ ವಿರೋಧ ಇದ್ರ ನೇರವಾಗಿ ಹೇಳ್ಬಿಡಿ ಅದನ್ನ. ನಾವು ರಾಷ್ಟ್ರ ಧ್ವಜದ ಸ್ತಂಭಕ್ಕೆ ನಮ್ಗೆ ವಿರೋಧ ಐತೆ ಅಂತೇಳಿ ಇನ್ನೊಮ್ಮೆ ಅವ್ರು ಪ್ರೆಸ್ ಮೀಟ್ ಮಾಡೋದನ್ನ ದಯಮಾಡಿ ಕೇಳಬೇಕು. ರಾಷ್ಟ್ರ ಸ್ತಂಭ ಮಾಡಕ್ಕೆ ಅವ್ರದ್ದು ವಿರೋಧ ಐತೆ ಏನು? ನಾವು ಅಂಕರ್ ಮಾಡಕತ್ತೀವಿ. ರಾಷ್ಟ್ರ ಸ್ತಂಭ ಅದು ನಮ್ಮ ಪಕ್ಷದಲ್ಲ, ಅದು ರಾಷ್ಟ್ರದ ಸ್ತಂಭ ಒಂದು ಧ್ವಜಸ್ತಂಭ ಮಾಡಕತ್ತೀವಿ. ಅದನ್ನ ಇವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರಪ್ಪ ಅಂದ್ರ ಎಷ್ಟರ ಮಟ್ಟಿಗೆ ಇವ್ರು ರಾಷ್ಟ್ರ ಪ್ರೇಮ ಬರೀ ಇವರು ಹೇಳ್ತಾರಪ್ಪ ಅಂದ್ರೆ ಬರೀ ಅನ್ನಕಷ್ಟ ರಾಷ್ಟ್ರ ಪ್ರೇಮ ಮಾಡಿದ್ರೆ ಕಾರ್ಯರೂಪಕ್ಕೆ ಇವ್ರು ಯಾವ ರಾಷ್ಟ್ರ ಪ್ರೇಮದ ಕೆಲಸ ಮಾಡಿಲ್ಲ. ಅದು ಒಂದು ನಿಮ್ಮ ಪ್ರೆಸ್ ಮೂಲಕ ನಾನು ಕೇಳಕ್ ಬಯಸ್ತೀನಿ. ರಾಷ್ಟ್ರ ಧ್ವಜಸ್ತಂಭ ಇಲ್ಕಲ್ಲಾಗ ಬೇಕೋ ಬೇಡೋ ಅವ್ರು ನೇರವಾಗಿ ನಮ್ಗೆ ಉತ್ತರ ಕೊಡಬೇಕು. 19ನೇ ತಾರೀಕಿಗೆ ಇದು ಪ್ರತಿಭಟನೆ ಮಾಡ್ತಾರಂತ. ನೀವೇನು ಟ್ಯಾಂಕಿಂದು ಮತ್ತು ಯಾವ್ಯಾವ ಅಭಿವೃದ್ಧಿ ಕಾಮಗಾರಿಗಳನ್ನು ಚೇಂಜ್ ಮಾಡಿರಲ್ಲ ಅದ್ರ ವಿರುದ್ಧವಾಗಿ ಇಲ್ಕಲ್ ನಗರದಾಗ ಪ್ರತಿಭಟನೆ ಮಾಡ್ತಾರೆ 19ನೇ ತಾರೀಕಿಗೆ. ಅದ್ರ ಬಗ್ಗೆ ಈಗ ನಾನು ತಿಳ್ಕೊಂಡಂಗೆ ತಾವೆಲ್ಲ ಪ್ರಬುದ್ಧರಿದ್ದೀರಿ, ತಾವು ಪತ್ರಕರ್ತರಿದ್ದೀರಿ. ಇವತ್ತು ನಾನು ದಾಖಲಾತಿ ಮುಖಾಂತರ ತಮಗೆ ವಿಶೇಷವಾಗಿ ಈ ಪತ್ರಿಕಾ ಇದನ್ನ ಪ್ರಕಟಣೆ ಕೊಡ್ತಾ ಇರೋದು ಇದರ ಸಂಬಂಧ ಅಲ್ಲ. ಈಗ ನೈತಿಕತೆ ಏನೈತಲ್ಲ ಗೊತ್ತಾದ್ದಲ್ಲ, ಈ ಜನರಿಗೆ ಗೊತ್ತಾಗಲಿ ಅಂತ ಮಾಡಿದ್ವಿ ನಾವು. ಈಗ ಅಥವಾ ದಾಖಲಾತಿ ಇದ್ದು ನಾವು ಸುಳ್ಳಿದ್ದು ಹೊತ್ತಾಗ ಅವರು ಪ್ರತಿಭಟನೆ ಮಾಡಲಿ ಏನೋ ಮಾಡಲಿ ಹಕ್ಕೈತಿ. ಇದು ಪ್ರಜಾಪ್ರಭುತ್ವ, ಎಲ್ಲರೂ ಪ್ರತಿಭಟನೆ ಮಾಡುವಂತ ಹಕ್ಕೈತಿ, ನಾವು ಬೇಡ ಅನ್ನಂಗಿಲ್ಲ. ಬಟ್ ಅದು ಸತ್ಯ ಇರ್ಬೇಕಲ್ಲ, ಸ್ವಲ್ಪ ಅದ್ರ ಹತ್ತಿರವಾಗಿದ್ದಂತ ವಿಷಯದಾಗ ಪ್ರತಿಭಟನೆ ಮಾಡಲಿ. ಪೂರಾ ಫೇಕ್ ಐತೆ 100%. ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡತ್ತಾರ ಅಷ್ಟೇ, ಬೇರೆ ಏನಿಲ್ಲ. ರಾಜಕೀಯ ಪರ್ಟಿಕ್ಯುಲರ್ ಇದು ರಾಜಕೀಯ ಉದ್ದೇಶ ಅಷ್ಟೇ, ಬೇರೆ ಏನೂ ಇಲ್ಲ. ಅದೇ ಹೇಳೋದಿಲ್ಲ, ನಿಮ್ಮ ದಾಖಲಾತಿ ಕೊಡೋ ಉದ್ದೇಶನೇ ಅದು. ನಾವು 19 ಮಾಡಂದ್ರೆ 20 ಮಾಡಿ ನಮ್ಗೇನಿಲ್ಲ. ಈ ಪ್ರತಿಭಟನೆ ಮಾಡ್ತಾರ ಹಕ್ಕೈತೆ, ಎಲ್ಲಾರ್ದು ಹಕ್ಕೈತಿ. ಪ್ರಜಾಪ್ರಭುತ್ವದಲ್ಲಿ ಎಲ್ಲಾರ್ದು ಹಕ್ಕೈತೆ, ಮಾಡಲಿ. ಆದ್ರೆ ಸುಳ್ಳು ಮಾತುಗಳನ್ನು ಹೇಳೋದು, ಸುಳ್ಳು ದಾಖಲಾತಿಗಳನ್ನು ತೋರಿಸೋದು, ಅದೇ ವಿಚಾರ ಬಗ್ಗೆ ಮಾಡ್ತಾ ಇದ್ರೆ ಅದೇ ವಿಚಾರ ನಾವು ಸ್ಪಷ್ಟಪಡಿಸ್ಬಿಟ್ಟಿದೀವಿ. ತಮಗೆ ಇನ್ನೂ ಡೌಟ್ ಇದ್ರೆ ಬೇಕಾದ್ರೆ ಕೇಳಲ್ಲ, ದಾಖಲಾತಿ ಕೊಡಕ್ಕೆ ಹಿಡಿದೀವಲ್ಲ. ಇಷ್ಟು ದಾಖಲಾತಿ ಕೊಟ್ಮೇಲೆ ಇನ್ನು ಪ್ರತಿಭಟನೆಗೆ ವ್ಯಾಲ್ಯೂ ಇಲ್ಲ ಚರ್ಚೆ ಬಂದ್ಬಿಡಲಿಲ್ಲ ಅಂತ ಆಗಿ ನಮ್ಮ ಸಾಹೇಬರು ಸದಾ ಹೇಳ್ತಿರ್ತಾರೆ ಗಂಟೆ ಸರ್ಕಲ್ ಸ್ಟೇಜ್ ಹಾಕೊಂಬಂತ ಈ ವಿಷಯಕ್ಕೆ ಹಾಕ್ಸ್ಬಿಡ್ರಿ, ಏನಾಗದೈತಿ ಅದು ಆಗೇ ಬಿಡ್ಲಿ. ಅವ್ರಿಗೆ ತಲೆ ಕೆಟ್ಟೈತ್ರಿ, ಸುಮ್ಮನೆ ಹಂಗೆ ಮಾತಾಡ್ತಾರ. ಪ್ರಜ್ಞಾವಂತರು ಮಾತಾಡುವಂತ ವಿಚಾರಗಳಲ್ಲ. ಯಾಕಂತಂದ್ರ ಮೂಲ ದಾಖಲಾತಿಗಳಿಲ್ಲ, ಸುಳ್ಳು ಮಾಹಿತಿ ಕೊಡೋದ್ರಲ್ಲಿ ನಿಶೀಮ್ರವರು ಹೇಳಿದ್ದಲ್ಲ, ತಿಂಗಳದಾಗ ಒಂದ್ಸರಿ ಬರೋದು. ಇಂಥ ಯಾರು ಅವ್ರ ಮಗ್ಳು ಕುಂತಾರಿರ್ತಾರಲ್ಲ, ಸರಿಯಾಗಿ ಮಾಹಿತಿ ಕೊಡವಲ್ರ ಅವರು. ಯಾವುದೋ ಒಂದು ಮಾಹಿತಿ ತಂದು ಕೊಡ್ತಾರ, ಅದನ್ನ ತಗೊಂಡು ಮಾತಾಡ್ಬಿಡೋದು, ಅಷ್ಟು ನಡೆಸ್ಯಾರ ಅವರು.